ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಉದ್ಯೋಗ ಮಂತ್ರ ಯೂಟ್ಯೂಬ್ ಚಾನೆಲ್ಗೆ. ಸ್ನೇಹಿತರೆ, ಒಂದು ಹೊಸ ಅಧಿಸೂಚನೆ ಬರ್ತಾ ಇದೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಯಾರೆಲ್ಲ ಇದಕ್ಕೆ ಈ ಒಂದು ಹುದ್ದೆಗಳಿಗೆ ಅರ್ಹಿದ್ದೀರಾ ಅಪ್ಲೈ ಮಾಡಿ ಸ್ನೇಹಿತರೆ. ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಈ ಒಂದು ಅಧಿಸೂಚನೆಯಲ್ಲಿ ಯಾರೆಲ್ಲ ಅರ್ಹರಿದ್ದೀರಾ, ಯಾವೆಲ್ಲ ಹುದ್ದೆಗಳು ಕಾಲ್ಫರ್ ಮಾಡಿದ್ದಾರೆ, ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ, ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಕಂದಾಯ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯ, ಇದರಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಮತ್ತು ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿ, ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ರೆಸ್ಯೂಮನ್ನು ಈ ಒಂದು ಇಲಾಖೆ ಅಥವಾ ಈ ಒಂದು ಕಚೇರಿಗೆ ನೀವು ರವಾನೆ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ನೋಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ 4/4/2026 ಇರುತ್ತೆ ಸ್ನೇಹಿತರೆ. ಹುದ್ದೆಗಳ ವಿವರಗಳನ್ನು ನೋಡಬೇಕಾದ್ರೆ ಹುದ್ದೆ ಹೆಸರು ಬಂದು ಮೊದಲಿಗೆ IT ಪರ್ಸನಲ್ ಟು ಫಾರೆನ್ಸಿಕ್ ಡೇಟಾ ಸೈಂಟಿಸ್ಟ್ ಅಂತ ಹುದ್ದೆ ಹೆಸರು. ಇದಕ್ಕೆ ವಿದ್ಯಾರ್ಥಿ ಏನು ಬೇಕು ಸ್ನೇಹಿತರೆ, ಬೇಸಿಕ್ಕು ಅಂದರೆ ಮಿನಿಮಮ್ ಇಷ್ಟು ವಿದ್ಯಾರ್ಥಿ ಬೇಕೇ ಬೇಕಾಗುತ್ತೆ. BE ಮಾಡಿರಬೇಕು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, CSE ಕಂಪ್ಯೂಟರ್ ಸೈನ್ಸು ಮತ್ತು IS ಇನ್ಫಾರ್ಮೇಷನ್ ಸೈನ್ಸು. ಈ ಒಂದರಲ್ಲಿ ನೀವು BE ಮಾಡಿರಬೇಕು. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಇನ್ ಸೈಬರ್ ಫಾರೆನ್ಸಿಕ್ ಆ್ಯಂಡ್ ಸೈಬರ್ ಲಾ ಇದರಲ್ಲಿ ನೀವು ಮಾಡಿರಬೇಕು ಸ್ನೇಹಿತರೆ. ಪ್ರಿಫರೆನ್ಸ್ ಕೊಡ್ತಾರೆ BE CSE IS ಮಾಡಿರಬೇಕು ವಿತ್ PG ಡಿಪ್ಲೊಮಾ ಇನ್ CCFL ಅಲ್ಲಿ ಇದು. ಮತ್ತು ಸ್ನೇಹಿತರೆ, ಸಂಬಂಧಿತ ಅನುಭವ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ನಿಮಗೂ ಅಡ್ವಾಂಟೇಜ್ ಆಗುತ್ತೆ ಸ್ನೇಹಿತರೆ. ಒಂದು ಹುದ್ದೆ ಇದೆ ಸ್ನೇಹಿತರೆ. ಮಾಸಿಕ ಗುತ್ತಿಗೆ ವೇತನ 50,000 ರೂಪಾಯಿ ಡಿಪೆಂಡಿಂಗ್ ಆನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. 50,000 ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಅನುಭವ ಎಷ್ಟಿರುತ್ತೆ ಅದ್ರ ಮೇಲೆ ಒಂದು ವೇತನ ಫಿಕ್ಸ್ ಆಗುತ್ತೆ ಸ್ನೇಹಿತರೆ. ಎರಡನೇ ಹುದ್ದೆ ಬಂದು ಶಿರಸ್ತಿದಾರ ಮತ್ತು ಡೆಪ್ಯೂಟಿ ತಹಸೀಲ್ದಾರ್. ಹುದ್ದೆ ಸಂಖ್ಯೆ 1 ಇರುತ್ತೆ ಸ್ನೇಹಿತರೆ. 55,000 ವೇತನ ಶ್ರೇಣಿ ಇರುತ್ತೆ ನಿಮಗೆ. ಆ್ಯಕ್ಚುಯಲ್ ಶೆಲ್ ಬಿ ಡಿಪೆಂಡ್ಸ್ ಅಪಾನ್ ನಿಮ್ಮ ವಿದ್ಯಾರ್ಹತೆ ಮತ್ತು ನಿಮ್ಮ ಅನುಭವಕ್ಕೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಮಿನಿಮಮ್ ನಿಮಗೆ 55,000 ವೇತನ ಕೊಡ್ತಾರೆ. ವಿದ್ಯಾರ್ಥಿ ಏನು ಬೇಕಂದರೆ, ಪರ್ಟಿಕ್ಯುಲರ್ ಆಗಿ ಇದೇ ವಿದ್ಯಾರ್ಥಿ ಅಂತ ಡಿಸೈಡ್ ಮಾಡಿಲ್ಲ, ಬಟ್ ನೀವು ರಿಟೈರ್ಡ್ ಫ್ರಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ನಾಟ್ ಅಬೋವ್ ದ ಏಜ್ ಆಫ್ 65 ಇಯರ್ಸ್. ಅಂದರೆ ಕಂದಾಯ ಇಲಾಖೆಯಿಂದ ನೀವು ಕೆಲಸ ಮಾಡಿ ನೀವು ರಿಟೈರ್ಡ್ ಆಗಿದ್ದರೆ, ನಿಮ್ಮ ಏಜ್ 65 ಒಳಗಡೆ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ಹುದ್ದೆ ಬಂದು ಲೀಗಲ್ ಟೈಪಿಸ್ಟ್ ಅಂತ. ವಿದ್ಯಾರ್ಥಿ ಬಂದು ಬೇಸಿಕ್ಕು LLB ಮಾಡಿರಬೇಕು, ರಿಜಿಸ್ಟರ್ಡ್ ಅಟ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ. ಟೈಪಿಂಗ್ ಸ್ಪೀಡ್ ಸಹ ಕೇಳಿದ್ದಾರೆ, 40 ವರ್ಡ್ ಪರ್ ಮಿನಿಟ್ ಅಂತ ಹೇಳಿದ್ದಾರೆ. ಯಾವ ಲ್ಯಾಂಗ್ವೇಜು, ಇಂಗ್ಲೀಷು ಮತ್ತು ಕನ್ನಡ. ಮತ್ತು ನೀವು ಕನ್ನಡ ಮತ್ತು ಇಂಗ್ಲೀಷ್ ಮಾತನಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಂದು ಹುದ್ದೆ ಇದೆ. ಮಾಸಿಗೆ ಗುತ್ತಿಗೆ ವೇತನ ಬಂದು 22,000ದಿಂದ 24,000 ನಿಮಗೆ ವೇತನ ಇರುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ಒಂದು ಗೌರ್ಮೆಂಟ್ ಆರ್ಡರಿಂದ ಈ ಒಂದು ನೇಮಕಾತಿ ಮಾಡ್ತಾ ಇದ್ದಾರೆ. ಇದು 1 ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿಕೊಂಡು ಪ್ರತಿ ವರ್ಷ ಅವರು ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಇದು ಕಂಪ್ಲೀಟ್ ಕಾಂಟ್ರಾಕ್ಟ್ ಬೇಸ್ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಅಲ್ಲ ಸ್ನೇಹಿತರೆ. ಈ ಒಂದು ಯಾರಾದರೂ ಅರ್ಹರಿದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅರ್ಹರಿದ್ದರೆ ಅವ್ರಿಗೆ ಒಂದು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೋ ಒಬ್ರಿಗೆ ಜಾಬ್ ಆಗಲಿ, ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಥರ ಒಂದು ನಿಮಗೆ ಜಾಬ್ ನೋಟಿಫಿಕೇಷನ್ಸು, ಗೌರ್ಮೆಂಟ್ ಜಾಬು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಅಧಿಸೂಚನೆಗಳು, ಅಪ್ಡೇಟ್ಸ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.